ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇವತ್ತು ಈ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಚಟ್ನಿ ಮಾಡಕ್ ಹೋಗ್ತಾ ಇದೀನಿ. ಸೊ ಹಾಗಾದ್ರೆ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ನಾನು ಚಿಕ್ಕವಳಿದ್ದಾಗ ಬೇಸಿಗೆಯಲ್ಲಿ ನಮ್ಮೂರ್ ಕಡೆ ತರಕಾರಿ ಸಿಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಹೀರೆಕಾಯಿ ಬಾಳೆಕಾಯಿ ಸಿಗೋದು. ಆ ಟೈಮಲ್ಲಿ ಈ ತರ ಚಟ್ನಿ ಮಾಡ್ಕೊಳ್ಳೋರು. ನಮ್ಮಮ್ಮ ಹೀರೆಕಾಯಿ ಎಲ್ಲ ಫ್ರೈ ಮಾಡಿ ನನಗೆ ರುಬ್ಬಕ್ಕೆ ಕೊಡೋರು. ಅವಾಗ ಮಿಕ್ಸಿ ಗ್ರೈಂಡರ್ ಇರ್ಲಿಲ್ವಲ್ಲ, ನಾನು ಹೋಗಿ ಒಳಕಲ್ಲಲ್ಲಿ ರುಬ್ಕೊಂಡು ಅಲ್ಲೇ ಅರ್ಧ ತಿಂತಾ ಇದ್ದೆ. ಅಷ್ಟು ಇಷ್ಟ ನನಗೆ ಈ ಪಚ್ಚಡಿ, ಅಂದ್ರೆ ತೆಲುಗಲ್ಲಿ ಪಚ್ಚಡಿ ಅಂತಾರೆ. ಈ ಚಟ್ನಿ ಅಷ್ಟು ಇಷ್ಟ ಆಗುತ್ತೆ ನನಗೆ. ಆಮೇಲೆ ಏನ್ ಗೊತ್ತಾ, ನಮ್ಮಮ್ಮ ಜೊತೆ ಇದ್ದಾಗ ನಾನು ಈ ಚಟ್ನಿ ಎಲ್ಲ ಕಲ್ತೀನಿ. ಈಗ ನಮ್ ಜೊತೆ ನಮ್ಮಮ್ಮ ಇಲ್ಲದೆ ಇರ್ಬೋದು, ಬಟ್ ಅವ್ರ ಅಡಿಗೆ ಎಲ್ಲ ನನ್ನ ಜೊತೆನೇ ಇದೆ. ಆ ಅಡಿಗೆ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಈಗ ಹೀರೆಕಾಯಿ ಸಣ್ಣದಾಗಿ ಹೆಚ್ಚಿದ್ಮೇಲೆ ಒಂದ್ಸಲ ತೊಳೆದ್ಬಿಟ್ಟು ಅದಕ್ಕೆ ಚಟ್ನಿಗೆ ಬೇಕಾಗಿರೋ ಪದಾರ್ಥ 2 ಬೆಳ್ಳುಳ್ಳಿ, 5 ಹಸಿರು ಮೆಣಸಿನಕಾಯಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 10 ಒಣಮೆಣಸಿನಕಾಯಿ. ಒಣಮೆಣಸಿನಕಾಯಿ ತೊಟ್ಟೆಲ್ಲ ಈ ತರ ಮುರ್ಕೊಳ್ಳಿ. ಮನೇಲಿ ಚಿಕ್ಕ ಮಕ್ಕಳು ಇದ್ರೆ ಖಾರ ತಿನ್ನಲ್ಲ ಅಂದ್ರೆ ಖಾರ ಕಡಿಮೆ ಮಾಡ್ಕೊಳ್ಳಿ. ನಾನು ಬೆಳ್ಳುಳ್ಳಿ ಕೈಯಲ್ಲಿ ಚಚ್ಚಿದ್ರೆ ಅಂತ ನೀವು ಚಚ್ಚಕ್ ಹೋಗ್ಬೇಡಿ. ನಾನು ಯಾವ್ದೋ ಫ್ಲೋ ಅಲ್ಲಿ ಹಂಗ್ ಮಾಡ್ಬಿಟ್ಟೆ, ಕೈ ಡ್ಯಾಮೇಜ್ ಆಗುತ್ತೆ. ಹುಷಾರು. ಈ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದರಲ್ಲಿ ಜೀರಿಗೆ, ಒಣಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ 2 ನಿಮಿಷ ಫ್ರೈ ಆದ್ಮೇಲೆ ಹೀರೆಕಾಯಿ ಪೀಸ್ಗಳನ್ನು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಈಗ 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಎಳ್ಳು ಹಾಕೊಳ್ಳಿ. ಎಳ್ಳು ಹಾಕೊಂಡ್ರೆ ನಮಗೆ ಹೀರೆಕಾಯಿ ಚಟ್ನಿ ಅನ್ನೋದು ತುಂಬಾ ಟೇಸ್ಟ್ ಕೊಡುತ್ತೆ. 5 ನಿಮಿಷ ಫ್ರೈ ಆದ್ಮೇಲೆ ನೆಲ್ಲಿಕಾಯಿ ಸೈಜ್ ಅಷ್ಟು ಹುಣಸೆಹಣ್ಣು ನೆನೆ ಹಾಕಿ ಇಟ್ಕೊಂಡು ಅದು ಹಾಕಿ ನೆಕ್ಸ್ಟ್ ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ನಮ್ಗೆ ಹೀರೆಕಾಯಿ ಪಚ್ಚಡಿ ಫ್ಲೇವರ್ ಅನ್ನೋದು ಆ ಕೊತ್ತಂಬರಿ ಸೊಪ್ಪೇ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಈಗ ನೋಡಿ ಈ ತರ ಫ್ರೈ ಮಾಡಿದ್ಮೇಲೆ ಈ ಕಲರ್ ಬಂದಾಗ ಸ್ಟವ್ ಆಫ್ ಮಾಡಿ ನಾವು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಗಟ್ಟಿಯಾಗಿ ಈ ತರ ರುಬ್ಕೊಂಡು ಬರಬೇಕು. ಹೀರೆಕಾಯಿ ಚಟ್ನಿ ಅಂದ್ರೆ ಈ ತರ ಗಟ್ಟಿಯಾಗಿರ್ಬೇಕು. ಈಗ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಹಾಲು ಹಾಕಿ ಸಾಸಿವೆ 1/4 ಟೇಬಲ್ ಸ್ಪೂನ್, ಜೀರಿಗೆ 1/4 ಟೇಬಲ್ ಸ್ಪೂನ್, ಕಡಲೆಬೇಳೆ 1/4 ಟೇಬಲ್ ಸ್ಪೂನ್, ಉದ್ದಿನ ಬೇಳೆ 1/4 ಟೇಬಲ್ ಸ್ಪೂನ್ ಹಾಕಿ, ಹಿಂಗು 1/4 ಟೇಬಲ್ ಸ್ಪೂನ್ ಹಾಕಿದ್ರೆ ಚಟ್ನಿ ತುಂಬಾ ಟೇಸ್ಟ್ ಇರುತ್ತೆ. ಒಣಮೆಣಸಿನಕಾಯಿ 2, ಕರಿಬೇವಿನ ಸೊಪ್ಪು 1 ರೆಬ್ಬೆ ಹಾಕ್ಬಿಟ್ಟು 1 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ನಾವು ರುಬ್ಬಿಟ್ಟಿರೋ ಹೀರೆಕಾಯಿ ಚಟ್ನಿ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು. ಈ ಚಟ್ನಿ ನಿಮಗೆ ರಸಮನ್ನ ಅಥವಾ ತಿಳಿಸಾರನ್ನ, ಮಜ್ಜಿಗೆ ಅನ್ನ ಜೊತೆ ತಿಂದ್ರೆ ಸಖತ್ತಾಗಿರುತ್ತೆ. ಹಾಗೇನೆ ಬಿಸಿ ಅನ್ನದೊಳಗಡೆ ತುಪ್ಪ ಸ್ವಲ್ಪ ಹಾಕಿ ಚಟ್ನಿ ಜೊತೆ ಕಲ್ಸ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಿ ಇರುತ್ತೆ. ಈ ಸಲ ಈ ತರ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.